ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಮಂತ್ಲಿ ಖರ್ಚು ಅಂದರೆ ಪರ್ ಮಂತ್ ನಾವು ಎಷ್ಟೆಲ್ಲ ಖರ್ಚಿದೆ, ಸೊ ನಮ್ಮ ಮಂತ್ಲಿ ಬಜೆಟ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೆ ಅಂತ ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ನಾನು ನನ್ನ ಮಂತ್ಲಿ ಬಜೆಟ್ ಪ್ಲ್ಯಾನ್ ಹೇಗಿರುತ್ತೆ ಅನ್ನೋದನ್ನ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ನಿಮಗೆ ಕ್ಲಿಯರಾಗಿ ಬರೆದಿಟ್ಟು ತೋರಿಸ್ತಾ ಇದ್ದೀನಿ, ಎಕ್ಸ್ಪ್ಲೈನು ಕೂಡ ಮಾಡ್ತೀನಿ. ಸೊ ನಮ್ಮದು ಮೊದಲನೇದಾಗಿ ಸ್ವಂತ ಮನೆನ ಬಾಡಿಗೆ ಮನೆನ ಅಂದರೆ ನಮ್ಮದು ಓನ್ ಹೌಸು. ಇತ್ತೀಚೆಗೆ ನಾವು ಹಳ್ಳಿಯಲ್ಲಿ ಮನೆ ಕಟ್ಟಿದ್ದೀವಿ. ಓನ್ ಹೌಸ್ ಆದರೂ ಕೂಡ ನಮಗೆ ತುಂಬಾ ಖರ್ಚು ಬರುತ್ತೆ. ತಿಂಗಳಿಗೆ ತುಂಬಾ ಖರ್ಚು ಬರುತ್ತೆ. ಸೊ ನಮ್ಮ ಓನ್ ಹೌಸ್ ಕಟ್ಟಿರೋದು ನಾವು ಸುಮ್ಮನೆ ಕಟ್ಟಿಲ್ಲ, ನಾವು ಕಷ್ಟಪಟ್ಟು ಕಟ್ಟಿದ್ದೀವಿ. ಇದ್ದಿದ್ದು ಒಂದು ಜಮೀನ ಸಿಟಿಯಲ್ಲಿ ಮಾರಿ ಸಾಲ ಎಲ್ಲ ಮಾಡಿಕೊಂಡು ನಾವು ಈ ಮನೆನ ಕಟ್ಟಿದ್ದೀವಿ. ಹಾಗೆ ನೆಕ್ಸ್ಟು ಮುಂದಕ್ಕೆ ಹೇಳ್ತಾ ಬರ್ತೀನಿ ಬನ್ನಿ. ನಮಗೆ ತಿಂಗಳಿಗೆ ನಮ್ಮದು ಏನೆಲ್ಲ ಖರ್ಚಿರುತ್ತೆ ಅಂತ. ಕರೆಂಟ್ ಬಿಲ್ಲು ನಾನು 500 ರೂಪಾಯಿ ಹಾಕ್ಕೊಂಡಿದ್ದೀನಿ. ಇದು 300 ರಿಂದ 500 ರೂಪಾಯಿ ಒಳಗಡೆ ಪ್ರತಿ ತಿಂಗಳು ಕರೆಂಟ್ ಬಿಲ್ ಬರೋದು. ಸೊ ನಾನು 500 ರುಪೀಸ್ ಎತ್ತಿಟ್ಬಿಡ್ತೀನಿ ಕರೆಂಟ್ ಬಿಲ್ಗೆ ಅಂತಲೇ. ಹೆಚ್ಚು ಕಡಿಮೆ ಆಗುತ್ತಲ್ವ, ಕಮ್ಮಿ ಹಾಕ್ಕೊಳ್ಳೋದು ಬೇಡ, ಆಮೇಲೆ ಮತ್ತೆ ಶಾರ್ಟೇಜ್ ಆಗೋದು ಬೇಡ ಅಂತ 500 ರೂಪಾಯಿ ಹಾಕಿದ್ದೀನಿ. ಹಾಗೆ ಕೇಬಲ್ ಬಿಲ್ಲು. ಸೊ TV ಇರಲೇಬೇಕು, ಮನೇಲಿ ಬೇಜಾರಾಗುತ್ತೆ, ಮಕ್ಕಳು ಎಲ್ಲರೂ ಇದ್ದಾರೆ ಅಂತಂದಮೇಲೆ TV ಇರಲೇಬೇಕು. ಅದಕ್ಕೆ ನಾನು 350 ರುಪೀಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಗ್ಯಾಸ್ ಬಿಲ್ಲು, ಒಂದು ಸಿಲಿಂಡ್ರು 1200 ರುಪೀಸ್ ಇದೆ. ನಾವು 2 ಸಿಲಿಂಡರ್ಸು ತರ್ತೀವಿ. ನಮಗೆ 2 ರಿಂದ 3 ತಿಂಗಳವರೆಗೂ ಸಿಲಿಂಡ್ರು ಬರುತ್ತೆ. 2.5 ತಿಂಗಳಂತೂ ಬಂದೇ ಬರುತ್ತೆ. ಸೊ ಅದಕ್ಕೆ ನಾನು 3 ತಿಂಗಳಿಗೆ ಹಾಕ್ಕೊಂಡಿದ್ದೀನಿ. ನಾವು 2 ಸಿಲಿಂಡ್ರನ್ನ ತರಿಸ್ಕೊತೀವಿ. ಒಂದು ಸಿಲಿಂಡ್ರ್ ಖಾಲಿ ಆಗಿದ ತಕ್ಷಣ ಇನ್ನೊಂದು ಸಿಲಿಂಡ್ರು ಬುಕ್ ಮಾಡ್ಕೊತೀವಿ. ನಾವು 2 ಸಿಲಿಂಡ್ರು ಇಟ್ಕೊಳ್ಳೋದ್ರಿಂದ ನಮಗೆ ಯಾವಾಗೇ ಸಿಲಿಂಡ್ರು ಖಾಲಿ ಆದರೂ ಕೂಡ ಇನ್ನೊಂದು ಸಿಲಿಂಡ್ರು ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ 4800 ಏನಕ್ಕಪ್ಪ ಹಾಕ್ಕೊಂಡಿದ್ದೆ ಅಂದರೆ ಅದು ಪರ್ ಇಯರ್ ಇಷ್ಟ ಆಗುತ್ತೆ. ನಾವು ಪ್ರತಿ ತಿಂಗಳು 1200 ಅಂತ ಹಾಕ್ಕೊಳಕ್ಕಾಗಲ್ವಲ್ಲ ಗ್ಯಾಸು. ಸೊ ಅದಕ್ಕೆ ನಾನು ಪರ್ ಇಯರ್ 4800 ಆಗ್ಬೋದು. 3 ಮಂತ್ಗೆ ನಾನು 1200 ರೂಪಾಯಿ ಅಂತ ಹಾಕ್ಕೊಂಡಿದ್ದೀನಿ ಒಂದು ಗ್ಯಾಸು ಸಿಲಿಂಡರು. ಹಾಗೆ ವಾಟ್ರ್ ಬಿಲ್ಲು, ಪಂಚಾಯತಿಂದ ನೀರು ಬಿಡ್ತಾರೆ, 200 ರುಪೀಸ್ ನಾನು ಹಾಕ್ಕೊಂಡಿದ್ದೀನಿ. ಅದನ್ನು ಇಯರ್ಗೆ ಕೊಡ್ತಾಯಿದ್ದೀವಿ ನಾವು 200 ರುಪೀಸು. ಪಂಚಾಯತಿಯಲ್ಲಿ ನೀರು ದಿನ ಬಿಡ್ತಾರೆ, ಒಂದಿನ ಬಿಟ್ಟಾದರೂ ಒಂದಿನ ಬಿಟ್ಟೇ ಬಿಡ್ತಾರೆ. ಸೊ ಅದಕ್ಕೆ 200 ರುಪೀಸು ನಾವು 1 ಇಯರ್ಗೆ ಅಂತ ಕೊಟ್ಬಿಡ್ತೀವಿ. ಅದಾದಮೇಲೆ ನಾವು ಕುಡಿಯೋ ನೀರು ತರಿಸ್ಕೊತಿದ್ದೀವಿ. ಸೊ ಕಾಯಿನ್ ಬರುತ್ತಲ್ಲ, ಸೊ ಕುಡಿಯೋ ನೀರು ಇವಾಗ ಕಾಯಿನೆಲ್ಲ ಇಲ್ಲ ಬಿಡಿ. ಒಂದು ಕ್ಯಾನ್ ತೊಗೊಬೇಕಂತಂದರೆ 10 ರಿಂದ 20 ರೂಪಾಯಿ ಕೊಡಲೇಬೇಕು. ಸೊ ಒಂದು ಕ್ಯಾನ್ಗೆ ನಾನು 20 ಅಂತ ಹಾಕ್ಕೊಂಡ್ರು ತಿಂಗಳಿಗೆ 200 ರುಪೀಸ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನಾನು. ಯಾಕಂತಂದರೆ ಇವಾಗ 1 ಕ್ಯಾನ್ 2 ಕ್ಯಾನ್ ಬೇಕೇ ಬೇಕು ಬೇಸಿಗೆ ಕಾಲದಲ್ಲಿ. ಸೊ ನೀರು ಜಾಸ್ತಿ ಕುಡಿಯೋದ್ರಿಂದ ನಾನು ಇಲ್ಲಿ ವಾಟರ್ಗೆ ಅಂತ 200 ರುಪೀಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋದು ಗ್ರಾಸರಿ. ನಾವೇನೇನು ಗ್ರಾಸರಿ ತರ್ತೀವಿ, ಹಾಗೆ ಡೈರಿ ಐಟಮ್ಸು ಏನೆಲ್ಲ ತರ್ತೀವಿ ಅನ್ನೋದನ್ನೆಲ್ಲ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಗು ಇರೋದ್ರಿಂದ ಹಾಲು ಬೇಕೇ ಬೇಕು. ಸೊ ಅದಕ್ಕೆ ನಾನು ಪರ್ ಮಂತ್ಗೆ ನಾನು ಹಾಲನ್ನ 500 ರುಪೀಸ್ ಹಾಕ್ಕೊಂಡಿದ್ದೀನಿ. ಸೊ ಮೊಸರು ಕೂಡ ಅಷ್ಟೇ, ಊಟಕ್ಕೆ ಮೊಸರು ಬೇಕೇ ಬೇಕು. ಇವಾಗ ನಾವು ಮಜ್ಜಿಗೆ ಮಾಡಿಕೊಂಡು ಕುಡಿಯೋದು ಜಾಸ್ತಿ ಆಗಿದೆ. ಈ ಕಡೆ ತುಂಬ ಬಿಸಿಲಿದೆ ನಾವಿರೋ ಕಡೆ, ಅದಕ್ಕೆ ಮೊಸರು ಮಜ್ಜಿಗೆ ಬೇಕೇ ಬೇಕು. ಅದಕ್ಕೆ ನಾನು ತಿಂಗಳಿಗೆ 100 ರೂಪಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಬಿಸ್ಕೆಟ್ಸು ಈವ್ನಿಂಗು ಮಾರ್ನಿಂಗು ಹಾಲು ಜೊತೆ ನಾವು ಬಿಸ್ಕೆಟ್ ತೊಗೊಳ್ಲೇಬೇಕು, ಪಾಪು ಕೊಡೋದ್ರಿಂದ ಬಿಸ್ಕೆಟ್ಸು 200 ರುಪೀಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ನ್ಯಾಕ್ಸ್ ಅನ್ನೋದು ಈ ಚಕ್ಲಿ ನಿಪ್ಪಟ್ಟು ಏನಾದರೂ ಯಾವಾಗಾದರೂ ಬಾಯಿ ರುಚಿಗೆ ಬೇಕು ಅಂದಾಗ ಪರ್ ಮಂತ್ ನಾನು 100 ರುಪೀಸ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ತರಲ್ಲ, ಆದರೂ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕುಕ್ಕಿಂಗ್ ಆಯಿಲ್ 1 ಕ್ಯಾನ್ 1 kg ಪ್ಯಾಕೆಟು ಆ ಥರ ಬಂದರೂ ಕೂಡ 200 ರುಪೀಸ್ ಆಗುತ್ತೆ. ಸೊ ನಾನು ತಿಂಗಳಿಗೆ 200 ರುಪೀಸ್ ಹಾಕ್ಕೊಂಡಿದ್ದೀನಿ, ಅಪ್ರಾಕ್ಸಿಮೇಟ್ಲಿ ಹಾಕ್ಕೊಂಡಿದ್ದೀನಿ. ಅಷ್ಟೊಂದು ಖರ್ಚಾಗಲ್ಲ, ಹೆಚ್ಚು ಕಡಿಮೆ ಆಗೇ ಆಗುತ್ತೆ.
ಅದಾದಮೇಲೆ ವೆಜಿಟೇಬಲ್ಸು ಫ್ರೂಟ್ಸು ಬೇಕೇ ಬೇಕಲ್ವ ಮನೆಗೆ. ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ ಅಂತಂದರೆ ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ಕೊಡೋದು ತುಂಬಾ ಒಳ್ಳೆಯದು, ಇಂಪಾರ್ಟೆಂಟು. ಸೊ ವೆಜಿಟೇಬಲ್ಸಲ್ಲಿ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇವೆಲ್ಲ ಏನೇನು ಬೇಕಾಗುತ್ತೋ ಅದು ಮಾಮೂಲಿ ಸ್ಟಾಕ್ ಮನೇಲಿ ಇರಲೇಬೇಕು. ಸೊ ಇವೆಲ್ಲ ಮನೇಲಿ ಯಾವಾಗಲೂ ಇರಲೇಬೇಕಾಗಿರೋದಕ್ಕೆ ನಾನು 500 ರೂಪಾಯಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸಕ್ಕರೆ, ಬೆಲ್ಲ, ಕಾಫಿ, ಟೀ ಪುಡಿ, ಉಪ್ಪು ಅದಕ್ಕೆಲ್ಲ ನಾನು 500 ರುಪೀಸ್ ಹಾಕ್ಕೊಂಡಿದ್ದೀನಿ. ಆ ತರಕಾರಿಗಳನ್ನ ನಾನು 3 ಡೇಸ್ ಒನ್ಸು ತೊಗೊಳ್ಳೋದು. ಸೊ ಫ್ರೆಶ್ಶಾಗೇ ತೊಗೊಳ್ಳೋಣ, ಯಾಕೆ ವೇಸ್ಟ್ ಮಾಡೋದು, ಜಾಸ್ತಿ ತಂದಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು 3 ಡೇಸ್ಗೆ ಒಂದ್ಸರಿ ನಾನು ತರಕಾರಿಗಳೆಲ್ಲ ತೊಗೊತೀನಿ. ಅದಾದಮೇಲೆ ಫ್ರೂಟ್ಸು ಮನೇಲಿ ಎಲ್ಲರಿಗೂ ಬೇಕೇ ಬೇಕು. ಈಗ ಬೇಸಿಗೆ ಕಾಲದಲ್ಲಂತೂ ಫ್ರೂಟ್ಸ್ ತೊಗೊಂಡಷ್ಟು ಒಳ್ಳೆಯದೇ. ಸೊ ಅದಕ್ಕೆ ನಾನು ಪರ್ ಮಂತ್ 200 ರುಪೀಸ್ ಹಾಕ್ಬಿಟ್ಟಿದ್ದೀನಿ. ಅದಾದಮೇಲೆ ದಿನಸಿ ಐಟಮ್ಸ್ ಇದ್ದೇ ಇರುತ್ತಲ್ಲ, ಅಕ್ಕಿ, ಗೋಧಿ, ರಾಗಿ, ಬೇಳೆಗಳು, ಕಾಳುಗಳು, ಸೊಪ್ಪು, ಧಾನ್ಯಗಳು, ಅದಕ್ಕೆಲ್ಲ ನಾನು ತಿಂಗಳಿಗೆ 500 ರುಪೀಸ್ ಹಾಕ್ಬಿಟ್ಟಿದ್ದೀನಿ. ಹೆಚ್ಚು ಕಡಿಮೆ ಆಗೇ ಆಗುತ್ತೆ, ಅದಕ್ಕೆ ನಾನು ಎಕ್ಸ್ಟ್ರಾ ಜಾಸ್ತಿ ಇರಲಿ ಅಂತ 500 ರುಪೀಸ್ ಹಾಕ್ಬಿಟ್ಟಿದ್ದೀನಿ. ನಾವು ನಾನ್ ವೆಜ್ ಎಲ್ಲ ಮಾಡಲ್ಲ, ಸೊ ನಾನ್ ವೆಜ್ ಏನೂ ತರಲ್ಲ. ಅದಾದಮೇಲೆ ಗೆಸ್ಟ್ಸ್ ಬರ್ತಾರಲ್ಲ ಮನೆಗೆ, ಸೊ ಅವ್ರಿಗೆ ಕಾಫಿ, ಟೀ, ಮಿಕ್ಸ್ಚರು ಆ ಥರ ಎಲ್ಲ ಅವ್ರಿಗೂ ಕೊಡಲೇಬೇಕಾಗುತ್ತೆ. ಸೊ ಮನೆಗೂ ಕೂಡ ಆಗಾಗ ಬಂದು ಹೋಗೋರು ಇರ್ತಾರೆ, ಅದಕ್ಕೆ 500 ರುಪೀಸ್ ಹಾಕಿದ್ದೀನಿ. ಹಾಗೆ ದೇವ್ರ ಪೂಜೆ ಐಟಮ್ಸು ಎಲ್ಲ ನಾನು ದೀಪದೆಣ್ಣೆ, ಹಾಗೆ ಅಗರಬತ್ತಿ, ಕರ್ಪೂರ, ಸಾಂಬ್ರಾಣಿ, ಊದ್ಕಡ್ಡಿ ಏನೆಲ್ಲ ಇದೆಯೋ, ಹಾಗೆ ಹೂವು ಕೂಡ ಮರ್ತೋಗಿದ್ದೀನಿ ನೋಡಿ. ಹೂವು ಬೇಕೇ ಬೇಕು ದೇವ್ರ ಪೂಜೆಗೆ. ಇದೂ ಎಲ್ಲ ಲೆಕ್ಕ ಹಾಕ್ಬಾರ್ದು, ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ದೇವ್ರ ಪೂಜೆ ಐಟಮ್ಸ್ಗೆಲ್ಲ ಇಷ್ಟ ಆಗೇ ಆಗುತ್ತೆ. ನಾನು 500 ರುಪೀಸ್ ಹಾಕ್ಬಿಟ್ಟಿದ್ದೀನಿ ತಿಂಗಳಿಗೆ. ಅಷ್ಟೊಂದು ಖರ್ಚು ಬರಲಿಲ್ಲ ಅಂತಂದರೂ ಕೂಡ ಇದರಲ್ಲಿ ಉಳಿಯುತ್ತೆ. ನಾನು ಇಷ್ಟು ಇವಾಗ ಹಾಕಿದ್ದೀನಲ್ಲ ಬಜೆಟ್ಟು ನೋಡಿ, ಇಷ್ಟು ಲೀಸ್ಟ್ ಹಾಕಿದ್ದೀನಲ್ಲ, ಈ ಇಷ್ಟನ್ನು ಕೂಡ ನಾನು ಇಷ್ಟೇ ಖರ್ಚು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ನಾನು ಇದರಲ್ಲೂ ಕೂಡ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊತೀನಿ ಪ್ರತಿ ತಿಂಗಳು. ಎಷ್ಟು ಉಳ್ಸೋಕ್ಕಾಗುತ್ತೋ ಅಷ್ಟು ಉಳಿಸ್ಕೊಂಡು ನಾನು ಪ್ರತಿ ತಿಂಗಳು ಸೇವಿಂಗ್ಸ್ ಮಾಡ್ತೀನಿ. ನೋಡಿ ಇವಾಗ ಹಾಕಿರೋ ಅಷ್ಟು ಲೆಕ್ಕ ಹಾಕಿದ್ರೆ ತಿಂಗಳಿಗೆ 6050 ರೂಪಾಯಿ ನಮ್ಮ ಮನೆ ಮಂತ್ಲಿ ಬಜೆಟ್ಟು. ಸೊ ಇಷ್ಟು ಖರ್ಚಾಗುತ್ತೆ. ಇದ್ರ ಜೊತೆಗೆ ಹಾಸ್ಪಿಟಲ್ ಖರ್ಚಿಗೆ ಅಂತ 1500 ಸಪ್ರೇಟಾಗಿ ಎತ್ಬಿಟ್ಟಿದ್ದೀನಿ. ಸೊ ಅದು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತಿಂಗಳಲ್ಲಿ ಏನಾದರೂ ಬೇಕೇ ಬೇಕಾಗುತ್ತೆ ಹಾಸ್ಪಿಟ್ಲಿಗೆ ಏನಾದರೂ ಖರ್ಚಿಗೆ. ಸೊ ಅದಕ್ಕೆ ನಾನು ಅದನ್ನ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಹಾಗೆ 5000 ನಾವು EMI ಕಟ್ತಾಯಿದ್ದೀವಿ. ಸೊ ನಾನು ಹೇಳಿದ್ನಲ್ಲ, ಕಷ್ಟಪಟ್ಟು ಮನೆ ಕಟ್ತಾಯಿದ್ದೀವಿ ಅಂತ. ಹಾಗೆ ಮನೇಲಿ ಕೆಲವು ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ನಾವು EMI ಕಟ್ಟೇ ತಗೊಂಡಿರೋದು. ಸೊ ಅದನ್ನು ಕೂಡ ಲೆಕ್ಕ ಹಾಕ್ಕೊಂಡ್ರೆ ಪರ್ ಮಂತ್ ತಿಂಗಳಿಗೆ ನಮಗೆ ಇನ್ವೆಸ್ಟ್ಮೆಂಟ್ ಆಗೋದು ಎಷ್ಟು ಅಂತ ಅಂದರೆ 12550 ರೂಪಾಯಿ. ಸೊ ಇಷ್ಟು ನಮ್ಮ ಮಂತ್ಲಿ ಬಜೆಟು, ಇಷ್ಟು ಖರ್ಚು ಆಗೇ ಆಗುತ್ತೆ ನಮ್ಮ ಮನೇಲಿ. ನೆನೆಸ್ಕೊಂಡ್ರೆ ನಿಜ, ಸ್ವಂತ ಮನೆ ಇದೆ, ಇರೋದು ಕೂಡ ಹಳ್ಳಿಯಲ್ಲೇ, ಆದರೂ ಕೂಡ ಇಷ್ಟೊಂದು ದುಡ್ಡು ಖರ್ಚಾಗುತ್ತೆ ಅಂತಂದರೆ ಅಬ್ಬ ಯಾಕಪ್ಪ ಇಷ್ಟೊಂದು ದುಡ್ಡು ಖರ್ಚಾಗುತ್ತೆ, ಇಷ್ಟೊಂದು ದುಡ್ಡು ಹೆಂಗಪ್ಪ ಉಳಿಸೋದು ಅಂತ ಅನಿಸ್ಬಿಡುತ್ತೆ ಫ್ರೆಂಡ್ಸ್. ಈಗ ನೋಡಿ ಪರ್ ಮಂತು 12550 ಅಂತಂದರೆ 1 ಇಯರ್ಗೆ ಎಷ್ಟಾಗುತ್ತೆ ಅಂದರೆ 1,50,600 ರೂಪಾಯಿ ಆಗುತ್ತೆ. ಸೊ ನೋಡಿ ಇಷ್ಟೆಲ್ಲ ದುಡ್ಡು ಖರ್ಚಾಗುತ್ತೆ. ಸ್ವಂತ ಮನೆ ಇದ್ದು ಹಳ್ಳಿಯಲ್ಲಿದ್ದರೂ ಕೂಡ ಇಷ್ಟೆಲ್ಲ ಖರ್ಚು ಆಗುತ್ತೆ. ಇದಕ್ಕೂ ಮೀರಿ ಇನ್ನಷ್ಟು ಖರ್ಚುಗಳಿರುತ್ತೆ. ಅದು ಸಣ್ಣ ಪುಟ್ಟ ಪರ್ಸ್ನಲ್ಲು ಏನಾದರೂ ತೊಗೊಳ್ಳೋದು ಮಾಡೋದು ಇರುತ್ತಲ್ಲ, ಅದು ಕೂಡ ಖರ್ಚು ಬರುತ್ತೆ. ನಾನು ಅಂದಾಜಾಗಿ ನಾವು ಪರ್ ಮಂತ್ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನಮ್ಮ ಮನೆ ಮಂತ್ಲಿ ಬಜೆಟು 12550. ಆದಷ್ಟು ನಾನು ಸೇವಿಂಗ್ಸ್ ಮಾಡೋಕ್ಕೆ ಪ್ರತಿ ತಿಂಗಳು ತುಂಬಾ ಟ್ರೈ ಮಾಡ್ತೀನಿ, ಆದರೂ ಕೂಡ ಖರ್ಚಾಗೇ ಆಗುತ್ತೆ. 1 ಇಯರ್ಗೆ 1,50,600 ರೂಪಾಯಿ ಖರ್ಚಾಗುತ್ತೆ ಅಂತಂದರೆ ನಿಜಕ್ಕೂ ನಂಬೋಕ್ಕಾಗಲ್ಲ. ಅಬ್ಬಾ ಏನು ಇಷ್ಟೊಂದು ಖರ್ಚು ಇದೆ ಅಂತ ಅನಿಸ್ಬಿಡುತ್ತೆ. ಆದರೂ ಮನೆ ಅಂದರೆ ನಡೆಸ್ಕೊಂಡು ಹೋಗಲೇಬೇಕು, ಜೀವನ ಮಾಡದೇ ಇರೋಕ್ಕಾಗುತ್ತಾ? ಸೊ ದುಡ್ಡು ಯಾರಿಗಿಡೋಣ? ನಾವು ಖರ್ಚು ಆಗಲೇಬೇಕು, ನಮಗೆ ನಾವು ಖರ್ಚು ಮಾಡಲೇಬೇಕು. ಹೊಟ್ಟೆ ಖಾಲಿ ಇಟ್ಕೊಂಡು ಮಾತ್ರ ಇರೋಕ್ಕಾಗಲ್ಲ, ಬದುಕಲೇಬೇಕು.
ಸೊ ಇಷ್ಟು ತಿಂಗಳಿಗೆ ಖರ್ಚು ಅನ್ನೋದು ಇದ್ದೇ ಇರುತ್ತೆ. ಆದಷ್ಟು ಸೇವಿಂಗ್ಸ್ ಮಾಡೋಕ್ಕೆ ನಾನು ಪ್ರತಿ ತಿಂಗಳು ಟ್ರೈ ಮಾಡ್ತೀನಿ. ಇನ್ನು ಮೇಲೆ ಇನ್ನಷ್ಟು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ಫ್ರೆಂಡ್ಸ್, ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.